ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯಲ್ಲಿ ಜನಿಸಿದ ಬಂಧುಗಳೇ, ಈ ಸಮಯದಲ್ಲಿ ನಿಮ್ಮ ಜೀವನದೊಳಗೆ ನಡೆಯುತ್ತಿರುವ ಒಂದು ಮೌನ ಕಥೆಯನ್ನು ನೀವು ಗಮನಿಸಿದ್ದೀರಾ? ನೀವು ಅರಿಯದೇ ಇರುವಂತೆ, ಯಾರಿಗೂ ಹೇಳದೆ, ಯಾವುದೇ ನಿರೀಕ್ಷೆ ಇಲ್ಲದೆ ನಿಮ್ಮನ್ನು ಮನಸಾರೆ ಪ್ರೀತಿಸುವ ಒಬ್ಬ ಸ್ತ್ರೀ ನಿಮ್ಮ ಜೀವನದ ಸುತ್ತಲೇ ಇದ್ದಾಳೆ. ಆಕೆ ನಿಮ್ಮನ್ನು ನೋಡಿದ ಪ್ರತಿ ಕ್ಷಣ, ನಿಮ್ಮ ಬಗ್ಗೆ ಯೋಚಿಸುವ ಪ್ರತಿಯೊಂದು ಕ್ಷಣ ಕೂಡ ಆಕೆಯ ಮನಸ್ಸಿಗೆ ನಿಮ್ಮ ಒಂದು ಮಾತು, ಒಂದು ನಡೆ, ನಿಮ್ಮ ಮೌನ ಎಲ್ಲವೂ ಕೂಡ ಸಂತೋಷವನ್ನು ತಂದುಕೊಡುತ್ತೆ. ಆಕೆಗೆ ನಿಮ್ಮ ಮೇಲೆ ಅಪಾರವಾದ ಅರ್ಥವನ್ನು ಕೊಡುತ್ತೆ. ನೀವು ಊಹಿಸುವುದಕ್ಕೂ ಸಾಧ್ಯವಿಲ್ಲದಷ್ಟು ಹತ್ತಿರದ ವ್ಯಕ್ತಿ ಆಗಿರಬಹುದು. ಆಕೆ ಕೆಲಸದ ಸ್ಥಳದಲ್ಲಿ, ಸ್ನೇಹ ವಲಯದಲ್ಲಿ ಅಥವಾ ದಿನನಿತ್ಯ ನೀವು ನೋಡುವ ಯಾರಾದರೂ ಒಬ್ಬ ವ್ಯಕ್ತಿ ಆಗಿರಬಹುದು. ನೀವು ಗಮನಿಸದೇ ಇದ್ರೂ ಕೂಡ ಆಕೆಯ ಮನಸ್ಸು ಮಾತ್ರ ನಿಮ್ಮಿಂದ ದೂರ ಹೋಗ್ತಿಲ್ಲ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡೋದು ಬಹಳ ಮುಖ್ಯ. ಯಾಕೆಂದರೆ ಇಲ್ಲಿ ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಜೀವನದೊಂದಿಗೆ ನೇರವಾಗಿ ಸಂಪರ್ಕವನ್ನು ಹೊಂದಿದೆ. ವೃಷಭ ರಾಶಿಯವರ ಸ್ವಭಾವವೇ ವಿಶೇಷ. ನೀವು ಭೂತತ್ವದ ರಾಶಿಗೆ ಸೇರಿದವರು. ನಿಮ್ಮೊಳಗೆ ಸ್ಥಿರತೆ, ಸಹನೆ, ಪರಿಶ್ರಮ ಮತ್ತು ಹೊಣೆಗಾರಿಕೆಯ ಗುಣಗಳು ಸಹಜವಾಗಿ ಅಡಗಿವೆ. ನೀವು ಯಾವ ಕೆಲಸವನ್ನು ಕೈಗೆತ್ತಿಕೊಂಡ್ರೂ ಕೂಡ ಅದನ್ನು ಅರ್ಧದಲ್ಲಿ ಬಿಡುವ ವ್ಯಕ್ತಿ ಅಲ್ಲ. ನಿಧಾನವಾಗಿಯಾದರೂ ಕೂಡ ಗುರಿಯತ್ತ ನಿಶ್ಚಿತವಾಗಿ ಸಾಗುವ ವ್ಯಕ್ತಿ ನೀವು. ಹೊರಗೆ ನೋಡಿದರೆ ಶಾಂತವಾಗಿ ಕಾಣಿಸಿದ್ರು ಕೂಡ ಒಳಗೊಳಗೆ ತುಂಬ ಭಾವನಾತ್ಮಕ ವ್ಯಕ್ತಿ ನೀವಾಗಿರ್ತೀರ. ನಿಮ್ಮ ಭಾವನೆಗಳನ್ನು ಎಲ್ಲರ ಮುಂದೆ ವ್ಯಕ್ತಪಡಿಸುವ ಸ್ವಭಾವ ನಿಮಗೆ ಇಲ್ಲ. ಅದೇ ಕಾರಣಕ್ಕೆ ಅನೇಕ ಬಾರಿ ನೀವು ಒಂಟಿಯಾಗಿರುವಂತೆ ಕಾಣಿಸ್ತಾ ಇರ್ತೀರ. ಆದರೆ ಅದೇ ಮೌನನೇ ಕೆಲ ಸ್ತ್ರೀಯರಿಗೆ ನಿಮ್ಮ ಮೇಲಿನ ಆಕರ್ಷಣೆಯ ಮೂಲವಾಗಿರುತ್ತೆ. ವೃಷಭ ರಾಶಿಯ ಪುರುಷರಲ್ಲಿ ಇರುವ ಆ ಗಂಭೀರತೆ, ನಂಬಿಕೆ, ಜವಾಬ್ದಾರಿ ಮತ್ತು ಕುಟುಂಬ ಮೌಲ್ಯಗಳು ಸ್ತ್ರೀಯನ್ನು ಆಳಕ್ಕೆ ಸೆಳೆಯುತ್ತೆ. ಈ ಸ್ತ್ರೀ ನಿಮ್ಮ ಹಣ, ಸ್ಥಾನಮಾನ, ಆಸ್ತಿ ಅಥವಾ ಸಹಾಯಕ್ಕಾಗಿ ನಿಮ್ಮನ್ನು ಇಷ್ಟಪಡ್ತಿಲ್ಲ. ಆಕೆಗೆ ನಿಮ್ಮಿಂದ ಏನೂ ಬೇಕಿಲ್ಲ. ಆಕೆಗೆ ಬೇಕಾಗಿರುವುದು ನಿಮ್ಮ ಪ್ರೀತಿ ಅಷ್ಟೇ, ನಿಮ್ಮ ಕಾಳಜಿ ಅಷ್ಟೇ. ನಿಮ್ಮ ಜೊತೆ ಮಾತನಾಡೋದು, ನಿಮ್ಮ ಮಾತು ಕೇಳೋದು, ನಿಮ್ಮ ಹತ್ತಿರ ಇದ್ದೇನೆ ಎಂಬ ಭಾವನೆ ಅಷ್ಟೇ. ಅದೇ ಆಕೆಯ ಸಂಪೂರ್ಣ ಸಂತೋಷ. ಇದು ಪ್ರೀತಿಯ ಅತಿ ದೊಡ್ಡ ಶಕ್ತಿ. ಮೊದಲಿಗೆ ಈ ಪ್ರೀತಿ ಸಂಪೂರ್ಣವಾಗಿ ಮೌನವಾಗಿ ಆರಂಭವಾಗಿದೆ. ಆಕೆ ನಿಮ್ಮನ್ನು ದೂರದಿಂದಲೇ ಗಮನಿಸ್ತಾ ಇದ್ದಾಳೆ. ನಿಮ್ಮ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾಳೆ. ನಿಮ್ಮ ಸ್ನೇಹಿತರು, ನಿಮ್ಮ ಕೆಲಸ, ನಿಮ್ಮ ಅಭ್ಯಾಸಗಳು ಎಲ್ಲವನ್ನು ತಿಳಿಯಲು ಆಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ನೀವು ಪ್ರತಿದಿನ ಹೇಗೆ ಕಾಣ್ತೀರಾ, ಯಾವ ಬಣ್ಣದ ಬಟ್ಟೆ ಹಾಕ್ಕೊಂಡಿದ್ದೀರಾ, ನೀವು ಹೇಗೆ ಮಾತನಾಡ್ತಿರ್ತೀರಾ, ಇವೆಲ್ಲವೂ ಕೂಡ ಆಕೆಯ ಮನಸ್ಸಿನಲ್ಲಿ ಸಂಗ್ರಹವಾಗಿರುತ್ತೆ. ನೀವು ಆಕೆಯ ಬಗ್ಗೆ ಯೋಚಿಸದೇ ಇದ್ರೂ ಕೂಡ ಆಕೆ ಮಾತ್ರ ದಿನದ ಬಹುತೇಕ ಆಲ್ಮೋಸ್ಟ್ ಸಮಯ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ನಂತರ ಒಂದು ಹಂತದಲ್ಲಿ ಆ ಮೌನ ಪ್ರೀತಿ ನಿಧಾನವಾಗಿ ಹತ್ತಿರವಾಗಲು ಪ್ರಯತ್ನ ಮಾಡ್ತಾ ಇರುತ್ತೆ. ಏನಾದರೂ ಒಂದು ಕಾರಣ ಕೊಟ್ಟು ನಿಮ್ಮ ಹತ್ತಿರ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ. ಸಣ್ಣದಾಗಿ ಮಾತಾಡೋದು, ಚಿಕ್ಕದಾಗಿ ಮೆಸೇಜ್ ಕಳಿಸೋದು, ಸಾಮಾನ್ಯವಾಗಿ ಏನೋ ಒಂದು ಕ್ವಶನ್ ಕೇಳೋದು, ಹೀಗೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಜೀವನವನ್ನು ಸ್ಪರ್ಶಿಸೋದಕ್ಕೆ ಆಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ. ನೀವು ಮೊದಲಿಗೆ ಗಮನಿಸದೇ ಇರ್ಬೋದು, ಆದರೆ ವೃಷಭ ರಾಶಿಯ ಒಬ್ಬ ಪುರುಷನ ಮನಸ್ಸಿಗೆ ನಿಜವಾದ ಪ್ರೀತಿ ಹಾಕಿದಾಗ ಅದು ನಿಧಾನವಾಗಿ ಒಳಗೆ ಪ್ರವೇಶಿಸುತ್ತೆ. ನೀವು ಕೂಡ ಅರಿಯದೆ ಆಕೆಯ ಹಾಜರಾತಿಗೆ ಒಲವು ತೋರಲು ಆರಂಭಿಸುತ್ತೀರ. ವೃಷಭ ರಾಶಿಯವರ ಪ್ರೀತಿ ಒಮ್ಮೆ ಶುರುವಾದರೆ ಅದು ತುಂಬ ಗಾಢವಾಗಿರುತ್ತೆ. ನೀವು ಪ್ರೀತಿಸಿದ ವ್ಯಕ್ತಿಯನ್ನು ಸುಲಭವಾಗಿ ಬಿಟ್ಟು ಹೋಗುವುದಿಲ್ಲ. ಆ ಸ್ತ್ರೀ ನಿಮ್ಮಿಂದ ಏನೂ ಕೇಳದೆ, ಯಾವ ಒತ್ತಡವೂ ಹಾಕದೆ, ಕೇವಲ ನಿಮ್ಮ ಜೊತೆಯನ್ನೇ ಬಯಸ್ತಾ ಇರೋದನ್ನು ನೀವು ಅರ್ಥ ಮಾಡಿಕೊಂಡಾಗ ನಿಮ್ಮ ಹೃದಯದಲ್ಲಿ ಆಕೆಗೆ ವಿಶೇಷ ಸ್ಥಾನ ಸಿಗುತ್ತೆ. ಇಂತಹ ನಿಸ್ವಾರ್ಥ ಪ್ರೀತಿಯನ್ನು ಈ ಕಾಲದಲ್ಲಿ ಕಾಣುವುದು ಬಹಳ ಅಪರೂಪ. ಅದಕ್ಕೆ ಈ ಸಂಬಂಧ ನಿಮ್ಮ ಜೀವನವನ್ನು ಒಳಗೊಳಗೆ ಬದಲಾಯಿಸ್ತಾ ಇರುತ್ತೆ. ಕೆಲವರಿಗೆ ಈ ಪ್ರೀತಿ ವಿವಾಹದತ್ತ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಯಾಕೆಂದರೆ ಹುಡುಕಿಕೊಂಡು ಸಿಗುವ ಪ್ರೀತಿಗಿಂತ ನಮ್ಮನ್ನು ಹುಡುಕಿಕೊಂಡು ಬರುವ ಪ್ರೀತಿ ಹೆಚ್ಚು ಶುದ್ಧವಾಗಿರುತ್ತೆ. ಆದರೆ ಕೆಲ ಸಂದರ್ಭಗಳಲ್ಲಿ ವಿವಾಹವಾದ ನಂತರ ಕೂಡ ಇಂಥ ಮೌನ ಬಂಧಗಳು ರೂಪುಗೊಳ್ಳಬಹುದು. ಇದು ಉದ್ದೇಶಪೂರ್ವಕವಾಗಿರದೆ ಜೀವನದ ಒಂದು ಅನಿರೀಕ್ಷಿತ ತಿರುವಾಗಿ ಬೀಳುತ್ತೆ. ಇಂಥ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ಎಚ್ಚರಿಕೆ ಅಗತ್ಯ. ಯಾರಿಗೂ ನೋವು ಆಗದಂತೆ, ತಪ್ಪು ದಾರಿಯತ್ತ ಹೋಗದಂತೆ
ನೀವು ಆತ್ಮನಿಯಂತ್ರಣವನ್ನು ಮಾಡಿಕೊಳ್ಳಬೇಕು. ವೃಷಭ ರಾಶಿಯ ಪುರುಷರು ಮೂಲತಃ ಮೋಸ ಮಾಡುವ ಸ್ವಭಾವವನ್ನು ಹೊಂದಿಲ್ಲ. ಒಬ್ಬ ಸ್ತ್ರೀ ನಂಬಿಕೆಯಿಂದ ನಿಮ್ಮ ಹತ್ತಿರ ಬಂದರೆ ಆಕೆಯನ್ನು ಅವಮಾನ ಮಾಡೋದಿಲ್ಲ. ಆಕೆಯ ಭಾವನೆಗಳಿಗೆ ಗೌರವವನ್ನು ಕೊಡ್ತೀರಾ. ಅದೇ ನಿಮ್ಮ ಗುಣ. ಆದರೆ ಜೀವನದಲ್ಲಿ ಯಾವ ಸಂಬಂಧವು ನ್ಯಾಯಸಮ್ಮತವಾಗಿರುತ್ತೆ ಅದಕ್ಕೆ ಮಾತ್ರ ನೀವು ಪೋಷಣೆಯನ್ನು ಮಾಡಬೇಕು. ನ್ಯಾಯಸಮ್ಮತ ಅಲ್ಲದ ಒಂದು ಸಂಬಂಧವನ್ನು ನೀವು ಯಾವುದೇ ಕಾರಣಕ್ಕೂ ಒಪ್ಪಬಾರ್ದು, ಕಂಟಿನ್ಯೂ ಮಾಡಬಾರ್ದು. ಈ ಸಂದೇಶವನ್ನು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅರ್ಥ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.